ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ಸೇಠ್ ಅವರು ಅಮನ್ ನಗರ, ಅಶೋಕ್ ನಗರ ಮತ್ತು ಸುಭಾಷ್ ನಗರ ಪ್ರದೇಶಗಳಲ್ಲಿನ ನಿವಾಸಿಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸುವ ಉದ್ದೇಶದಿಂದ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳ ಸರಣಿಯನ್ನು ಪ್ರಾರಂಭಿಸಿದ್ದಾರೆ. ಇತ್ತೀಚೆಗೆ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಯುವ ಮುಖಂಡ ಅಮಾನ್ ಸೇಠ್ ಸೇರಿದಂತೆ ಸ್ಥಳೀಯ ಪ್ರಮುಖರು, ಕ್ಷೇತ್ರದ ಕಾರ್ಪೊರೇಟರ್ಗಳು, ಪುರಸಭೆ ಅಧಿಕಾರಿಗಳು ಮತ್ತು ಸ್ಥಳೀಯ ನಿವಾಸಿಗಳ ದೊಡ್ಡ ಸಭೆಯನ್ನು ಗುರುತಿಸಲಾಗಿತ್ತು. ಈ ವೇಗವಾಗಿ ಬೆಳೆಯುತ್ತಿರುವ ನೆರೆಹೊರೆಗಳ ಅಗತ್ಯಗಳನ್ನು ಪರಿಹರಿಸಲು ವಿನ್ಯಾಸಗೊಳಿಸಲಾದ ಹೊಸ ಯೋಜನೆಗಳು, ರಸ್ತೆ ಮಾರ್ಗಗಳು, ಒಳಚರಂಡಿ ವ್ಯವಸ್ಥೆಗಳು, ಬೀದಿ ದೀಪಗಳು ಮತ್ತು ನೀರು ಸರಬರಾಜು ಸೌಲಭ್ಯಗಳಂತಹ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸುತ್ತೇವೆ. ಈ ಉಪಕ್ರಮಗಳು ಸಂಪರ್ಕ, ನೈರ್ಮಲ್ಯ ಮತ್ತು ಒಟ್ಟಾರೆ ಜೀವನ ಪರಿವರ್ತನೆಗಳು ಸುಧಾರಿಸುವ ಮೂಲಕ ನಿವಾಸಿಗಳಿಗೆ ಹೆಚ್ಚು ಅಗತ್ಯವಿರುವ ಪರಿಹಾರವನ್ನು ತರಲು ನಿರೀಕ್ಷಿಸಲಾಗಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಆಸಿಫ್ ಸೇಠ್, ಬೆಳಗಾವಿ ಉತ್ತರವು ಬೆಳವಣಿಗೆಗೆ ಮತ್ತು ಪ್ರಗತಿಯನ್ನು ಅನುಭವಿಸುವುದು ಖಚಿತಪಡಿಸಿಕೊಳ್ಳಲು ತಮ್ಮ ಬಾಧ್ಯತೆಯನ್ನು ವ್ಯಕ್ತಪಡಿಸಿದರು. ಈ ಮೂಲ ಸೌಕರ್ಯ ನವೀಕರಣಗೊಳಿಸಲು ಪ್ರದೇಶವನ್ನು ಮಾದರಿ ಕ್ಷೇತ್ರವಾಗಿ ಪರಿವರ್ತಿಸುವ ನಮ್ಮ ವಿಶಾಲ ಪ್ರಯತ್ನದ ಭಾಗವಾಗಿದೆ. ಸಮುದಾಯ ಮತ್ತು ಸ್ಥಳೀಯ ಮುಖಂಡರ ಬೆಂಬಲದೊಂದಿಗೆ ನಾವು ಮುಂದಿನ ಪೀಳಿಗೆಗೆ ಪ್ರಯೋಜನವಾಗುವ ಭವಿಷ್ಯವಾಗಿ ಅಡಿಪಾಯ ಹಾಕುತ್ತಿದ್ದೇವೆ ಎಂದು ಸೇಠ್ ಹೇಳಿದರು. ಈ ಸಮಾರಂಭದಲ್ಲಿ ಪ್ರಮುಖ ಯುವ ನಾಯಕರಾದ ಅಮಾನ್ ಸೇಠ್ ಅವರು ಭಾಗವಹಿಸಿದ್ರು. ಅವರು ಯುವ ಪೀಳಿಗೆಯನ್ನು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದರು. ಯಾವುದೇ ಸಮುದಾಯದ ಪ್ರಗತಿಯಲ್ಲಿ ಯುವಜನರು ಪ್ರಮುಖ ಪಾಲುದಾರರು. ನಾವು ಅವರನ್ನು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಅವರ ಧ್ವನಿಯನ್ನು ಕೇಳುವುದಕ್ಕೆ ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಅಮಾನ್ ಸೇಠ್ ಹೇಳಿದರು. ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳು ಬೆಳಗಾವಿ ಉತ್ತರದಲ್ಲಿ ಒಟ್ಟಾರೆ ಮೂಲಸೌಕರ್ಯ ಮತ್ತು ನಾಗರಿಕ ಸೌಕರ್ಯಗಳನ್ನು ಸುಧಾರಿಸಲು ಶಾಸಕ ಆಸಿಫ್ ಸೇಠ್ ಅವರ ದೊಡ್ಡ ಉಪಕ್ರಮದ ಭಾಗವಾಗಿದೆ. ಈ ಯೋಜನೆಗಳ ಪೂರ್ಣಗೊಳಿಸುವಿಕೆಯು ನಿವಾಸಿಗಳಿಗೆ ತಕ್ಷಣದ ಪರಿಹಾರವನ್ನು ತರುತ್ತದೆ ಮತ್ತು ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಸುಧಾರಣೆಗಳಿಗೆ ವೇದಿಕೆಯನ್ನು ಹೊಂದಿಸುತ್ತದೆ ಎಂದರು. ಫಂಡ್ದಿಂದ 25 ಲಕ್ಷ ರೂಪಾಯಿದು 350 ಮೀಟರ್ಸ್ ರೋಡ್ ಯೂಸುಫೆ ಮಸ್ಜಿದ್ನಿಂದ ಪ್ರಾರಂಭ ಮಾಡಕತ್ತೀವಿ. ಸ್ಟಾರ್ಟ್ ಮಾಡಿದ್ರೆ ಬೇಗ ಮುಗಿಸ್ತೀವಿ ನಾವು. और दूसरे भी काम चालू हो रहे हैं सब तरफ. सीएम स्पेशल रिलीफ फंड में है, पीडब्ल्यूडी में है. हमारे साथ में हमारे कॉर्पोरेट शाहिद पठान साहब हैं, जमात के बड़े हैं, सदर हैं, नासिर भाई हैं. सभी मिल के आज काम स्टार्ट किए हैं और ये जल्द से जल्द करके ख़त्म करने की कोशिश करेंगे. और साथ ही साथ जो ಇದು ಅಮನ್ ನಗರ್ 0 ಕ್ರಾಸ್ ಐತ್ರಿ. ಇಲ್ಲಿ ಮೊದಲೇದಾಗಿ ನಮ್ಗೆ ರೋಡ್ ಇದ್ದಿರಲಿಲ್ಲ. ಮಳೆಗಾಲದಾಗ ಹೆಣ್ಮಕ್ಳದಾತು ಮಕ್ಕಳಾತು ಶಾಲಿಗೆ ಹೋಗೋದಾತು ಈ ರೋಡ್ ಕ್ರಾಸ್ ಮಾಡ್ಬೇಕಂತಂದ್ರೆ ಭಾಳ ಸಮಸ್ಯೆ ಆಗ್ತಿತ್ತು ಅವ್ರಿಗೆ. ಮೊಣಕಾಲ್ವರೆಗೂ ಸಿಕ್ಕೋತಿದ್ದು. ನಾವು ಜಮಾತ್ನವ್ರು ಎಲ್ಲರೂ ಕೂಡಿಕ್ಯಾರ ನಮ್ಮ MLA ಸಾಹೇಬ್ ರಾಜು ಆಸಿಫ್ ಸೇಠ್ ಅವ್ರ ಕಡೆ ಹೋಗಿ ಭೇಟಿ ಆದ್ವಿ. ನಮ್ಮ ಪ್ರಾಬ್ಲಮ್ಗಳ್ನ ಅವ್ರಿಗೆ ಹೇಳ್ಕೊಂಡು ಅದಕ್ಕೆ ಅವ್ರು ಸ್ಪಂದಿಸ್ಕ್ಯಾರ್ಸ್ ನಮ್ಮ ಮಾತಿಗೆ ಒಂದು ಗೌರವ ಕೊಟ್ಟ್ಯಾರ್ಸ್ ನಮಗೆ ನಳದ ಕಲೆಕ್ಷನ್ ಕೊಟ್ಟರು. ಡಾಂಬರದ ರೋಡ್ ಮಾಡಿಕೊಡಾಕತ್ತಾರು. ನಮಗೆಲ್ಲ ಅವ್ರು ನಮ್ದು ಏನೇನು ಪ್ರಾಬ್ಲಮ್ ಐತಲ್ಲ ಎಲ್ಲ ಕೇಳ್ಕೊಂಡಾರು. ಆ ಪ್ರಾಬ್ಲಮ್ಗಳಿಗೆ ನಮ್ಗೆ ಸೊಲ್ಯೂಷನ್ ಮಾಡಿಕೊಟ್ಟಾರು. ಅವ್ರ ಕೆಲಸ ಇದೇ ರೀತಿ ನಡೀಲಿ, ಅವ್ರ ಸಹಕಾರ ನಮ್ಗೆ ಇದೇ ರೀತಿ ದೊಳೀಲಿ, ನಮ್ಮ ಜನರ ಎಲ್ಲರೂ ಬೆಳೀಲಿ. ಬ್ಯೂರೋ ರಿಪೋರ್ಟ್ ಪ್ರತೀಕ ಚಿಟಗಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.